ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಬರುವಂತಹ ಈ ಒಂದು ಯುಗಾದಿ ಹಬ್ಬದ ಒಂದು ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಮತ್ತು ಅದೃಷ್ಟವನ್ನು ಇವತ್ತಿನ ದಿವಸ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀವಿ. ಪರಾಭವ ನಾಮ ಸಂವತ್ಸರ, ಪರಾಭವ ನಾಮ ಸಂವತ್ಸರ ಅಂತಕ್ಕಂಥ ಸಂವತ್ಸರ ಶುರುವಾಗ್ತಾ ಇದೆ. ಬಹಳ ಒಂದು ವಿಶೇಷವಾಗಿ ಈ ಒಂದು ಸಂವತ್ಸರದಲ್ಲಿ ಗುರು ರಾಜ, ಮಂತ್ರಿ ಮಂಗಳ, ಸೇನಾ ನಾಯಕ ಬಂದು ಚಂದ್ರ, ಇನ್ನು ಮಿಕ್ಕಿದೆಲ್ಲ ಈ ನವಗ್ರಹಗಳಲ್ಲಿ ಪೊಸಿಷನ್ನ ತಗೊಳ್ತಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ರಾಜ ಬಂದು ಗುರು ಆಗಿರೋದ್ರಿಂದ ಈ ವರ್ಷದಲ್ಲಿ ವಿಶೇಷ ಫಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಯುದ್ಧಗಳಾಗಬೇಕು ಅಂತಕ್ಕಂಥ ಯುದ್ಧಗಳೆಲ್ಲ, ಅಂದರೆ ದೇಶಕ್ಕೆ ಇವಾಗೆಲ್ಲ ನೋಡ್ತಾ ಇದ್ದೀರಾ ನೀವು, ಇರಾನಲ್ಲೆಲ್ಲ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ದೊಡ್ಡ ಯುದ್ಧಗಳಾಯಿತು, ಆಯಿತಾ. ರಾಕ್ಷಸರ ಸಂಹಾರ ಆಯಿತು, ಮತ್ತು ಎಲ್ಲರಿಗೂ ಖುಷಿ ಆಯಿತು, ಇವೆಲ್ಲ ನೋಡ್ಕೊಂಬಂದ್ವಿ, ಇದೆಲ್ಲ ಆಯಿತು. ಈಗ ಮುಂದಕ್ಕೆ ಒಂದು ಶಾಂತಿಯ ಮಂತ್ರ, ಶಾಂತಿ ಅಂತಕ್ಕಂಥದ್ದು ನೆಲೆಸುತ್ತೆ. ದೊಡ್ಡ ದೊಡ್ಡ ಯುದ್ಧಗಳಾಗಬೇಕು ಅಂತಕ್ಕಂಥದ್ದೆಲ್ಲ ಮಾತುಕತೆಯಲ್ಲೇ ಮುಗಿದೋಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜನರಿಗೆ ಅಪಾಯ ಆಗದೇನೆ ಒಳ್ಳೆಯ ರೀತಿಯಲ್ಲಿ ಒಂದು ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ಜೊತೆಗೆ ಧರ್ಮಕರ್ಮಗಳು ಚೆನ್ನಾಗಿ ನಡೆಯುತ್ತೆ. ಎಷ್ಟೋ ಜನ ಇವತ್ತಿನ ದಿವಸ ಒಂದು ಕಾಯ್ತಾ ಇರ್ತಾರೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಮಗಳಿಗೆ ಮದುವೆ ಮಾಡಬೇಕು ಅಥವಾ ಒಂದು ಸಂತಾನ ಆಗಬೇಕು, ಇದಕ್ಕೆಲ್ಲ ಕಾಯ್ತಾ ಇರ್ತಾರೆ. ಅಂತಹ ಒಳ್ಳೊಳ್ಳೆ ಕೆಲಸಗಳಾಗುವಂತಹ ಒಂದು ಶುಭವಾಗಿರ್ತಕ್ಕಂಥ ವರ್ಷ ಈ ಒಂದು ವರ್ಷ. ಈ ವರ್ಷದಲ್ಲಿ ವಿಶೇಷವಾಗಿ ಮಂಗಳ ಮಂತ್ರಿಯ ಪದವಿಯನ್ನು ತಗೊಂಡಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಕೆಲವು ಬ್ಲ್ಯಾಕ್ ಮನಿ ಅಂದರೆ ಕಳ್ಳ ಹಣನ ಸಂಪಾದನೆ ಮಾಡಿ ಇಟ್ಟವರಿಗೆ ಅವರ ಒಂದು ನಿಜವಾದ ಒಂದು ಬಣ್ಣ ಬಯಲಿಗೆ ಬಂದು ಅವರ ಒಂದಷ್ಟು ದುಡ್ಡುಗಳು ಸರ್ಕಾರದ ವಶ ಆಗುತ್ತೆ. ಮತ್ತು ಕೆಲವರು ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಕೆಲವು ನಿಗೂಢವಾಗಿರ್ತಕ್ಕಂಥ ವಿಚಾರಗಳಿಗೆ ಕೈ ಹಾಕಿರ್ತಾರೆ. ಅಂಥ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಶಸ್ಸು ಸಿಗಲ್ಲ. ಹಾಗಾಗಿ ಈ ಒಂದು ವರ್ಷದಲ್ಲಿ ಸಂವತ್ಸರದಲ್ಲಿ ಆದಷ್ಟು ಶಿವನ ಒಂದು ಸ್ಮರಣೆಯನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಅದರ ಜೊತೆಗೆ ಈ ಒಂದು ಯುಗಾದಿಯಿಂದ ನಾನು ಹೇಳುವಂತಹ 5 ರಾಶಿಗಳಿಗೆ ಮಹಾರಾಜಯೋಗ ಪ್ರಾಪ್ತಿಯಾಗುತ್ತೆ, ಒಂದು ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ. ಹೇಗೆ ಬರುತ್ತೆ? ಗುರುವಿನ ಪ್ರಭಾವದಿಂದ ಬರುತ್ತೆ. ಗುರುವಿನ ಪ್ರಭಾವದಿಂದ ಬಹಳ ಅದೃಷ್ಟ ಅನುಕೂಲ ಅಂತಕ್ಕಂಥದ್ದು ಬರುತ್ತೆ. ನೋಡಿ, ಈಗ ಯುಗಾದಿ ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಈ ಒಂದು ಫಲ. ಈ ಫಲ ಯಾವ ರಾಶಿಗಳಿಗೆ ಬಹಳ ಮುಖ್ಯ, ಚೆನ್ನಾಗಿ ಕೊಡುತ್ತೆ ಫಲ ಅಂತಕ್ಕಂಥ ವಿಚಾರ ಬಂದಾಗ 5 ಮಹಾರಾಶಿಗಳು, ಒಟ್ಟು 12 ರಾಶಿಗಳು, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ 12 ರಾಶಿಗಳಲ್ಲಿ 5 ರಾಶಿಗಳು ಮಹಾ ಅದೃಷ್ಟವನ್ನು ಪಡ್ಕೊಳ್ತವೆ. ಆ 5 ರಾಶಿಗಳು ಯಾವುದಪ್ಪ ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ಸಿಂಹ, ಧನಸ್ಸು, ಮೀನ. ಈ 5 ರಾಶಿಗಳು ಒಳ್ಳೆಯ ಒಂದು ಯೋಗವನ್ನು ಪಡ್ಕೊಳ್ತವೆ. ಧನಸ್ಸು ಮತ್ತು ಮೀನರಾಶಿಗಳು ಗುರುವಿನ ರಾಶಿ ಆದರೂ ಕೂಡ ಆ ರಾಶಿಗಳಲ್ಲಿ ಸ್ವಲ್ಪ ಈ ಮೀನರಾಶಿ ಶನಿಯ ಒಂದು ಮುಂದಾಳತ್ವ ಇರೋದರಿಂದ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಗ ಬರದೇ ಇದ್ದರೂ ಕೂಡ ನೆಮ್ಮದಿಗೇನೂ ಕಡಿಮೆ ಇರಲ್ಲ, ಒಂದಷ್ಟು ತೃಪ್ತಿದಾಯಕವಾಗಿರ್ತಕ್ಕಂಥ ಅದೃಷ್ಟನೇ ಬರುತ್ತೆ. ಆದರೆ ಈ ಮಿಥುನ, ಕರ್ಕ, ಸಿಂಹ ಮತ್ತು ಧನುರಾಶಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಮಹಾಯೋಗ ಬರುತ್ತೆ. ಅಂತಹ ಒಂದು ವರ್ಷ ಈ ಒಂದು ವರ್ಷ ಆಗಿದೆ. ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಜನವರಿ ಬಂದ ತಕ್ಷಣ ನಮಗೆ ಹೊಸ ವರ್ಷ ಪ್ರಾರಂಭ ಆಯಿತು ಅಂತ. ಹಾಗಲ್ಲ, ಸಂವತ್ಸರ ಬದಲಾವಣೆ ಆಗಬೇಕು. ಈ ಸಂವತ್ಸರ ವಿಶ್ವಾವಸು ನಾಮ ಸಂವತ್ಸರ ಮುಗಿದ ಮೇಲೆ ಈ ಪರಾಭವ ನಾಮ ಸಂವತ್ಸರ ಶುರುವಾಗುತ್ತೆ.
ಈ ಸಂವತ್ಸರದಲ್ಲಿ ಒಂದಷ್ಟು ಒಳ್ಳೊಳ್ಳೆಯ ಕೆಲಸಗಳು, ಶಾಂತಿ ಧರ್ಮದ ಕೆಲಸಗಳೆಲ್ಲ ನಡೆಯುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಷ. ಯಾಕಂದರೆ ನಾವು ಈಗ ಕಳೆದ 3 ವರ್ಷಗಳಿಂದ ನೋಡ್ಕೊಂಬಂದಿದ್ದೀವಿ. ತುಂಬ ಕಷ್ಟಪಡ್ತಾ ಇದ್ದಾರೆ ಜನಗಳು. ತುಂಬ ಯುದ್ಧಗಳಾಗೋದು, ಒಂದಷ್ಟು ಬೆಲೆಗಳೆಲ್ಲ ಜಾಸ್ತಿ ಆಗೋದು, ಅನ್ಯಾಯಗಳಾಗೋದು, ಮೋಸಗಳಾಗೋದು ಎಲ್ಲ ನೋಡ್ಕೊಳ್ತಾ ಬಂದಿದ್ದೀವಿ. ಆದರೆ ಈ ಒಂದು ಯುಗಾದಿಯಿಂದ ಈ ಎಲ್ಲ ರಾಶಿಗಳಿಗೂ ಅದೃಷ್ಟ ಅಲ್ಲದೇ ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಇದರ ಒಂದು ಕುಲಂಕುಷವಾಗಿರ್ತಕ್ಕಂಥ ಈ ಒಂದು ಸಂವತ್ಸರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಈ ಯುಗಾದಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾಗಿರ್ತಕ್ಕಂಥ ಎಪಿಸೋಡನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನು ನೀವು ಸಂಪೂರ್ಣವಾಗಿ ನೋಡಿರಂತೆ. ಈಗ ಈ ಒಂದು 5 ರಾಶಿಗಳು ನಿಮ್ಮ ರಾಶಿಗಳಾಗಿದ್ದರೆ ನೀವು ಸ್ವಲ್ಪ ಹೆಚ್ಚಿನ ಒಂದು ಶಿವನ ಒಂದು ಆರಾಧನೆಯನ್ನು ಮಾಡೋದನ್ನ ಪ್ರಾರಂಭ ಮಾಡ್ಕೊಳ್ಳಿ. ಅಥವಾ ಆರಾಧನೆ ಮಾಡ್ತಾ ಇರ್ತಕ್ಕಂಥವರು ಇನ್ನೂ ಹೆಚ್ಚಿಗೆ ದೇವರ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನಿಮಗೆ ಯಥಾಶಕ್ತಿ ಏನಾಗುತ್ತೋ ಆ ಒಂದು ಸೇವೆಯನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿ. ಇನ್ನು ಮಿಕ್ಕ ರಾಶಿಯವರು ಏನಪ್ಪ ಅಂತ ಹೇಳಿದ್ರೆ, ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಒಂದು ಗುರುವಿನ ಪ್ರಾರ್ಥನೆ, ಜಪ, ಪೂಜೆ, ಪುನಸ್ಕಾರ, ದಾನವನ್ನು ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇದು ಯುಗಾದಿಯ ಒಂದು ವಿಶೇಷ ಆಗಿತ್ತು. ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.